ಕನ್ನಡದಲ್ಲಿ ಅತಿ ದೊಡ್ಡ ಆ್ಯಂಕರ್ ಆಗಿ ಕೆಲಸ ಮಾಡಿದಂಥ ಹಾಗೂ ಭಾಳ ದೊಡ್ಡ ಕಲಾವಿದರಾಗಿದ್ದಂಥ ಇವರು ಮತ್ತು ಬೆಂಗಳೂರು 56 ಎಂಬ ಸಿನಿಮಾದಲ್ಲಿ ಕೂಡ ಮೂರನೇ ನಾಯಕನಾಗಿ ಕೂಡ ಕಾಣಿಸಿಕೊಂಡಿದ್ದಂಥ ಮತ್ತು ಜಾಲಿ ಡೇಸಲ್ಲೂ ಕೂಡ ಮಾಡಿದಂಥ ಇವರು ಅಭಿನಯ ನಟ ಮತ್ತು ಆ್ಯಂಕರ್ ಆದಂಥವ್ರು ಇದೀಗ ವಿಧಿವಶರಾಗಿದ್ದಾರೆ. ಅಪಘಾತದಿಂದ ಕೊನೆಯುಸಿರೆಳೆದಿರುವಂಥ ಘಟನೆ ನಡೀತಿರುವಂಥದ್ದು. ಇನ್ನು ಯಾರು ಈ ಕಲಾವಿದ ನಟ ಅಂತ ನೋಡೋಣ ಬನ್ನಿ ಸ್ನೇಹಿತರೆ. ಇನ್ನು ಉದಯ ಮ್ಯೂಸಿಕ್ನಲ್ಲಿ ಪ್ರಮುಖವಾದ ಆ್ಯಂಕರ್ ಆಗಿ ಇದಾದ ನಂತರ ರಾಜ್ ಮ್ಯೂಸಿಕ್ಕು ಮತ್ತು ಜನಶ್ರೀ ವಾಹಿನಿಯಲ್ಲೂ ಕೂಡ ಕಾಣಿಸ್ಕೊಂಡಿದ್ದಂಥ ನಟ ಅಂತ ಹೇಳ್ಬೋದು. ಇನ್ನು ಕನ್ನಡದ ಮೇಲೆ ಸಾಕಷ್ಟು ಪ್ರೀತಿ ಹೊಂದಿದ್ದಂಥ ಕಲಾವಿದ ಚಂದನ್ ಅವರು ಇದೀಗ ಕೊನೆಯುಸಿರೆಳೆದಿರುವಂಥದ್ದು. ಪ್ರತಿದಿನ ಕನ್ನಡದ ಬಗ್ಗೆನೇ ಒಂದು ಕಾರ್ಯಕ್ರಮವನ್ನು 10 ಗಂಟೆಯಿಂದ 11 ಗಂಟೆ ಬೆಳಗ್ಗೆ ಮಾಡ್ತಿದ್ರು ಉದಯ ಮ್ಯೂಸಿಕ್ನಲ್ಲಿ. ಸುಮಾರು 10 ವರ್ಷಗಳ ಕಾಲ ಅಲ್ಲೂ ಆ್ಯಂಕರ್ ಆಗಿ, ಡಿ ಚಂದನಲ್ಲಿ 4 ವರ್ಷಗಳ ಕಾಲ ಆ್ಯಂಕರ್ ಆಗಿ, ಸುಮಾರು 14 ವರ್ಷ ಆ್ಯಂಕರಿಂಗಲ್ಲಿ, ಸಿನಿಮಾದಲ್ಲಿ 3 ವರ್ಷಗಳಿಂದ ಕೂಡ ಕೆಲಸವನ್ನು ಮಾಡ್ತಿದ್ರು. ಇನ್ನು ಹುಬ್ಬಳ್ಳಿಯಿಂದ ಬರುವಂಥ ಸಂದರ್ಭದಲ್ಲಿ ಹೈವೇನಲ್ಲಿ ನಿಂತಿದ್ದಂಥ ಒಂದು ಕ್ಯಾಂಟರ್ಗೆ ಹಿಂಭಾಗದಿಂದ ಹೊಡೆದಂಥ ಪರಿಣಾಮವಾಗಿ ಸ್ಥಳದಲ್ಲೇ ಕೊನೆಯುಸಿರೆಳೆದಿದ್ದಾರೆ ನಮ್ಮ ಚಂದನ್ ಅವರು ಅಂತ ಹೇಳಲಾಗ್ತದೆ. ಇಂಥ ಅದ್ಭುತವಾದ ಕಲಾವಿದರು ಇದೀಗ ಈ ರೀತಿ ಕೊನೆಯುಸಿರೆಳೆದಿರೋದು ನಿಜಕ್ಕೂ ಕೂಡ ಒಂದು ರೀತಿ ಆಘಾತಕಾರಿ ಸುದ್ದಿ ಅಂತಲೂ ಕೂಡ ಹೇಳ್ಬೋದು ಸ್ನೇಹಿತರೆ. ಇನ್ನು ಸಿನಿಮಾ ರಂಗದಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ಛಾಪನ್ನು ಮೂಡಿಸಿದಂಥ ಈ ನಟ ಇದೀಗ ಕೊನೆಯುಸಿರೆಳೆದಿದ್ದಾರೆ.